ಕಾಂಗ್ರೆಸ್ ಸರಕಾರದ ಅಧಿಕಾರ ಅವಧಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರನ್ನು ನಿರಂತರವಾಗಿ ಅವಮಾನ ಮಾಡುವ ಕಾರ್ಯ ಮಾಡಿದೆ. ಆದರೆ ಕೇಂದ್ರ ಬಿಜೆಪಿ ಸರಕಾರ ಅಧಿಕಾರಕ್ಕೆ ಬಂದ ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಸ್ಮಾರಕ ಅಭಿವೃದ್ಧಿ ಮಾಡುವ ಕಾರ್ಯ ಮಾಡಿದೆ ಎಂದು ಯಾದಗಿರಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅಮೀನರೆಡ್ಡಿ ಪಾಟೀಲ ಯಾಳಗಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಅವರು ಯಾದಗಿರಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಎಂಎಲ್ಸಿ ಟಿ. ರವಿ ಅವರ ಮೇಲೆ ಹಲ್ಲೆ ಘಟನೆ ನಡೆದಿದ್ದು, ನಂತರ ಈಗ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದು ಅವರಿಗೆ ಅವಮಾನ ಮಾಡುವ ಕಾರ್ಯ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗೂಂಡಾ ರಾಜ್ಯ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರುಪಯೋಗಪಡಿಸಿಕೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಮತದಾರರು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಡಾಕ್ಟರ್ ಶರಣಭೂಪಾಲರೆಡ್ಡಿ ನಾಯ್ಕಲ್, ದೇವೇಂದ್ರ ನಾಥ್ ನಾದ್ ಇದ್ದರು. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಯಾಕಂದರೆ ಇವತ್ತು ನಮಗೆಲ್ಲರೂ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿದ್ದಿರ್ಬೋದು ಮತ್ತು ಅವರಿಗೆ ಅಗೌರವ ಕೊಟ್ಟಿದ್ದಿರ್ಬೋದು. ನಿರಂತರವಾಗಿ ಇಷ್ಟು ವರ್ಷಗಳ ಕಾಲ ಮತ್ತು ಕಾಂಗ್ರೆಸ್ ನಾಯಕರು ಮತ್ತು ಕಾಂಗ್ರೆಸ್ ಸರ್ಕಾರ ಅವರಿಗೆ ಅವಮಾನ ಮಾಡಿದ್ರು. ಹೀಗಾಗಿ ಭಾರತೀಯ ಜನತಾ ಪಕ್ಷ ಅವರಿಗೆ ಹೆಚ್ಚಿನ ಒಂದು ಪ್ರತಿಯೊಂದು ಅದರಲ್ಲಿಯೂ ಸಹಿತ ಇವತ್ತು ತಮ್ಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ 50-60 ವರ್ಷ ಅಧಿಕಾರ ನಡೆಸಿದ್ರು ಸಹಿತ ಎಲ್ಲಿಯೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಸ್ಮಾರಕವನ್ನು ಮಾಡಲಿಕ್ಕಾಗಲಿಲ್ಲ ಮತ್ತು ಅವ್ರಿಗೆ ಯಾವುದೇ ಒಂದು ಪ್ರಶಸ್ತಿಯನ್ನು ಸಹಿತ ಅವರಿಗೆ ಕೊಡಲಿಕ್ಕಾಗಿಲ್ಲ. ಅವರ ವಿರುದ್ಧ ಚುನಾವಣೆಯಲ್ಲಿ ಸೋತಂತವರಿಗೆ ಅವರು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾರೆ, ಅವರ ಪರವಾಗಿ ಚುನಾವಣೆಗಳನ್ನು ಮಾಡ್ತಾರೆ. ಆದರೆ ಅಂಬೇಡ್ಕರ್ನ ಚುನಾವಣೆಗೆ ಸೋಲಿಸುವಂಥ ಕೆಲಸ ಮಾಡ್ತಾರೆ. ಇವತ್ತು ಈ ದೇಶದಲ್ಲಿ ನಿರಂತರವಾಗಿ ಒಂದೇ ಕುಟುಂಬಕ್ಕೆ ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಭಾರತ ರತ್ನ ಕೊಡ್ತಾರೆ. ಆದರೆ ಎಂದೂ ಸಹಿತ ಅಂಬೇಡ್ಕರ್ನ ಆ ಒಂದು ಪ್ರಶಸ್ತಿಗೆ ಅವ್ರನ್ನ ರಾಜೀನಾಮೆ ಮಾಡಲ್ಲ, ಅವ್ರನ್ನ ತಿರಸ್ಕಾರ ಮಾಡೋಂಥ ಕೆಲಸ ಮಾಡ್ತಾರೆ. ಆದರೆ ಇವತ್ತು ಇಷ್ಟು ವರ್ಷಗಳ ಕಾಲ ಅವ್ರನ್ನ ಅವಮಾನ ಮಾಡಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಫೋಟೋ ಇಟ್ಕೊಂಡು ರಾಜಕಾರಣ ಮಾಡೋಂಥ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅದನ್ನು ನಾವು ಧಿಕ್ಕರಿಸುವಂಥ ಕೆಲಸ ಮಾಡ್ತೀವಿ. ಅವರಿಗೆ ಇವತ್ತು ಮಾನವ ಮರ್ಯಾದೆ ಏನಾದರೂ ಇದ್ದರೆ ಮೊದಲು ಇವತ್ತು ಅಂಬೇಡ್ಕರ್ ಅವ್ರಿಗೆ ನೀವೇನು ಮಾಡಿದಿರಿ, ನೀವು ಯಾವಾಗ ಗೌರವ ಕೊಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಇವತ್ತು ತಾವು ಮಾತನಾಡಬೇಕು. ದೇಶದಲ್ಲಿ ರಾಜ್ಯದಲ್ಲಿ ಬಟ್ಟನೆ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಯಾವುದೇ ರೀತಿ ಸಾಂಸ್ಕೃತಿಕ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯನನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದನ್ನು ತಾವೇ ತಮ್ಮ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ತಿಳಿಸಿದ್ದೀರಿ. ಇವತ್ತು ರಾಜ್ಯದಲ್ಲಿ ಒಂಥರ ಗೂಂಡಾ ರಾಜ್ಯ ಅಂತೇಳಿ ಹೇಳ್ಬೋದು. ಆ ರೀತಿ ಒಂದು ರಾಜ್ಯವನ್ನು ಮಾಡ್ತಾ ಇದ್ದೀವಿ. ಸುಸಂಸ್ಕೃತ ರಾಜ್ಯವನ್ನು ಇವತ್ತು ಗೂಂಡಾ ರಾಜ್ಯನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ನಮ್ಮ ಶಾಸಕರ ಮೇಲೆ ಮೊಟ್ಟೆ ಎಸೆಯುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಮೊನ್ನೆಯಲ್ಲಿ ಸುವರ್ಣಸೌಧದಲ್ಲಿ ಬೆಳಗಾವಿಯಲ್ಲಿ ಆದಂಥ ಘಟನೆಗೆ ಅದರಲ್ಲಿ ಯಾರು ಇನ್ವಾಲ್ವ್ ಅವ್ರನ್ನ ಯಾರೂ ಸಹಿತ ಆ ಕೇಸ್ಗಳಲ್ಲಿ FIR ಸೇರಿಸುವಂಥ ಕೆಲಸ ಇವತ್ತಿಗೂ ಮಾಡಿಲ್ಲ. ಸಂಪೂರ್ಣವಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಜನ ಬರೋ ದಿನಗಳಲ್ಲಿ ತಕ್ಕ ಪಾಠವನ್ನು ಈ ರಾಜ್ಯದ ಜನ, ದೇಶದ ಜನ ಈಗಿನ ಒಂದು ಪರಿಸ್ಥಿತಿಯೊಳಗೆ ರಾಜ್ಯದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಕೊಡ್ತಾ ಇಲ್ಲ. ಇವತ್ತು ಎಲ್ಲ ಪ್ರತಿಭಟನೆಗಳಿಗೆ ಒಂದು ಕೋಟೆ ಅವಕಾಶ ಕೊಟ್ಟಿದೆ. ಎಲ್ಲವನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅಲ್ಲಿಯೂ ಸಹಿತ ಲಾಠಿ ಚಾರ್ಜ್ ಮಾಡೋಂಥ ಕೆಲಸ ಮಾಡೋದು ತಾವು ನೋಡಿದ್ದೀರಿ. ADGP ದರ್ಜೆ ಇದ್ದಂಥವರೇ ಲಾಠಿ ಚಾರ್ಜ್ ಮಾಡೋದು. ಇವತ್ತೆಲ್ಲ ಇದು ವ್ಯವಸ್ಥಿತವಾಗಿ ಒಂದು ಪಿತೂರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಲ್ಲ, ಇದು ಕೇವಲ ಇದೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದೆ, ಎಲ್ಲ ಕಡೆ ಇದೆ. ನಾವು ಸಹಿತ ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೀವಿ. ಈಗೇನೋ ಒಂದು ಹೊಸದಾಗಿ SP ಬಂದಲ್ಲ, ಇವಾಗೇನೋ ಸ್ವಲ್ಪ ಸಣ್ಣ ಬಂದಾಗಿದೆ. ಮತ್ತು ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ಅಂತ ನಿರಂತರವಾಗಿ ನಡೆದು ನಮ್ಮ ಪಕ್ಷದ ವತಿಯಿಂದ ನಾವು ಏನು ಪ್ರತಿಭಟನೆ ಮಾಡಿ ನಮ್ಮ ಕೆಲಸ ಅದು ಬಂಡ ಸರ್ಕಾರ ಯಾವುದೇ ಪ್ರತಿಭಟನೆ